ಅವನು ಆಯ್ಕೆ ಮಾಡಿದ್ದು ಗುರುಬಸವಯ್ಯ ಮತ್ತು ನೀಲಮ್ಮ ತಾಯಿ. ಇವರನ್ನ ಆಯ್ಕೆ ಮಾಡಿಕೊಂಡು ಇವರ ಹೊಟ್ಟೆಯಲ್ಲಿ ಸಾಂಬ ಶಿವಯೋಗಿಗಳು ಜನ್ಮ ತಗೊಂಡು ಬರ್ತಾರೆ. ಹೆಸರು ಸಾಂಬ ಶಿವಯೋಗಿಗಳು ಇದ್ದರೂ ಅವರು ಸಾಕ್ಷಾತ್ ಪರಮಾತ್ಮ. ಸಾಂಬ ಅಂದ್ರೆ ಏನು ಗೊತ್ತಲ್ಲಿ? ಸಾಂಬ ಅನ್ನುವಂಥ ಹೆಸರಿನ ಅರ್ಥ ಏನದಪ್ಪ ನೀವು ಹೇಳಿದ್ರು ನಾವು ಅದ್ರ ಮುಂದೆ ರ ಹಚ್ಚಿದ್ರೆ ಅಂದ್ರೆ ನಾವು ಹೇಳ್ತೀವಿ ಅಂತೇಳಿ. ನಿಮಗೆ ಸಾಂಬಾರ ಸುದ್ದಿ ಗೊತ್ತದ, ಆ ರ ಬಿಟ್ಟರೆ ನಿಮಗೆ ಹೇಳಕ್ ಬರ. ಇದು ರ ತೆಗೆದು ಹೇಳ್ಬೇಕಲ್ಲ. ಈಗ ಸಾಂಬ ಅಂತಂದ್ರೆ ಏನಂತಂದ್ರೆ ಸಾ ಅಧಿಕ್ ಅಂಬಾ, ಅಂಬಾ ಸಮೇತನಾಗಿರುವಂಥವನು, ಮಾತೆ ಸಮೇತನಾಗಿರುವಂಥವನು, ಪಾರ್ವತಿ ಸಮೇತನಾಗಿರುವಂಥವನು ಶಿವ. ಆ ಶಿವ ಪಾರ್ವತಿ ಸಮೇತನಾಗಿರುವಂಥ ಶಿವ ಅವನ ಹೆಸರು ಇಟ್ಕೊಂಡು ಭೂಮಿ ಮೇಲೆ ಅವತರಿಸಿದಂಥ ಏಕಮೇವ ಪುಣ್ಯಾತ್ಮರು ಮಹಾ ತಪಸ್ವಿಗಳು ಯಾರಾದ್ರೆ ಅವರು ತಪೋನಿಧಿ ಸಾಂಬ.